ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ನನ್ನ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ಡೇ 2 ಆಗಿರುತ್ತೆ. ಡೇ 1 ನನ್ನ ಕರೆಂಟ್ ವೆಯ್ಟ್ನ ನಾನು ಅಪ್ಡೇಟ್ ಮಾಡೋದು ಮರ್ತೋಯ್ತು. ಸೊ ಈಗ ಅಪ್ಡೇಟ್ ಮಾಡ್ತಿದ್ದೀನಿ. ನನ್ನ ಕರೆಂಟ್ ವೆಯ್ಟ್ ಬಂದು 71.95. ಇನ್ನು ಮಾರ್ನಿಂಗ್ 1 ಕಪ್ ಆಫ್ ಗ್ರೀನ್ ಟೀನ ತೊಗೊಂಡೆ. ನಾನು ಈಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಪ್ಲ್ಯಾನ್ ಮಾಡಿರೋದ್ರಿಂದ ನನ್ನ ಈಟಿಂಗ್ ವಿಂಡೋ ಬಂದು ಮಾರ್ನಿಂಗ್ 11 AM ಟು ನೈಟ್ 7 PM ವರೆಗೂ ನನ್ನ ಈಟಿಂಗ್ ಶೆಡ್ಯೂಲ್ನ ನಾನು ಮಾಡ್ಕೊಂಡಿದ್ದೀನಿ. ಸೊ ಮಾರ್ನಿಂಗ್ ಫಸ್ಟು ಗ್ರೀನ್ ಟೀನ ತೊಗೊಂಡೆ. ಇನ್ನು ಬ್ರೇಕ್ಫಾಸ್ಟ್ಗೆ ಅಂತ ನನ್ನ ಹಸ್ಬೆಂಡ್ಗೆ ಗೋಧಿ ದೋಸೆನ ಮಾಡೋಣ ಅಂತ 1.25 ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಚಿರೋಟಿ ರವೆ, ಜೀರಿಗೆ, ಓಂಕಾಳು, ಸ್ವಲ್ಪ ಮೊಸರು, ನೀರು ಹಾಕಿ ಆ ಬ್ಯಾಟರ್ನ ರೆಡಿ ಮಾಡಿ ಒಂದು ಪಕ್ಕಕ್ಕೆ ಇಟ್ಕೊಂಡಿದ್ದೆ. ದೋಸೆಗೆ ಸಿಂಪಲ್ ಆಗಿ ಕಾಯಿ ಹುರ್ಗಡ್ಲೆ ಚಟ್ನಿನೇ ಅವ್ರಿಗೆ ಮಾಡ್ತಿದ್ದೆ. ಅವರೊಬ್ಬರಿಗೆ ಆಗಿರೋದ್ರಿಂದ ಒಂದು ಸ್ವಲ್ಪ ಕ್ವಾಂಟಿಟಿ ಮಾಡ್ತಿದ್ದೆ. ಇನ್ನೇನಾದರೂ ಮಿಕ್ಕಿದ್ರು ನಾನು ತಿನ್ನಲ್ವಲ್ಲ, ಅದಕ್ಕೆ ಚಟ್ನಿ ಕೂಡ ರೆಡಿ ಮಾಡಿ, ದೋಸೆನ ಕೂಡ ರೆಡಿ ಮಾಡಿ ಅವ್ರಿಗೆ ಹಾಟ್ ಬಾಕ್ಸಲ್ಲಿ ಎತ್ತಿಟ್ಬಿಟ್ಟೆ. ಇನ್ನು ಪ್ರೀವಿಯಸ್ ಡೇ ನಾನು ವಾಟರ್ ಡಯಟ್ ಇದ್ದಿದ್ದರಿಂದ ಫಾಸ್ಟ್ ಬ್ರೇಕ್ ಮಾಡೋದಕ್ಕೆ ಒಂದು ನ್ಯೂಟ್ರಿಷಿಯಸ್ ಆದ ಸ್ಮೂದಿನ ಮಾಡ್ಕೊಳ್ಳೋಣ ಅಂತ ಕಿಚನ್ಗೆ ಬರೋ ಅಷ್ಟೊತ್ತಿಗೆ 11:30ನೇ ಆಗೋಯಿತು. ಮಗುಗೆಲ್ಲ ತಿನ್ನಿಸಿ ರೆಡಿ ಮಾಡೋ ಅಷ್ಟೊತ್ತಿಗೆ. ಸೊ ಮೊದಲಿಗೆ 2 to 3 ಟೇಬಲ್ ಸ್ಪೂನಷ್ಟು ಓಟ್ಸ್ನ ಬಿಸಿನೀರಲ್ಲಿ ನೆನೆಸಿ ಇಟ್ಟೆ. ಇನ್ನು ಜಾರ್ಗೆ 6 to 7 ಸ್ಟ್ರಾಬೆರೀಸು, ನೆನೆಸಿರುವಂತಹ ಓಟ್ಸ್, ಇನ್ನು ನೆನೆಸಿರುವಂತಹ 4 ಬಾದಾಮಿ, ಒಂದು 5 to 6 ಕಡಲೆ ಬೀಜನೂ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡೆ. ಇನ್ನು ಪಂಪ್ಕಿನ್ ಸೀಡ್ಸ್, 2 ವಾಲ್ನಟ್ಸು, ಒಂದು ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ಸು, ಒಂದು ಬನಾನಾ, ಡೇಟ್ಸು ಮತ್ತು ಸ್ಲಿಮ್ ಮಿಲ್ಕು ಇದಿಷ್ಟು ಆ್ಯಡ್ ಮಾಡಿಕೊಂಡು ಒಂದು ಸ್ಮೂದಿನ ರೆಡಿ ಮಾಡಿಕೊಂಡೆ. ಇನ್ನು ಈ ಸ್ಮೂದಿ ಬಂದು ಎಂಟೈರ್ಲಿ ನ್ಯೂಟ್ರಿಷಿಯಲ್ ಬೆನಿಫಿಟ್ ಅಂತ ಹೇಳ್ಬೋದು. ಇದರಲ್ಲಿ ಯೂಸ್ ಮಾಡಿರೋಂಥ ಸ್ಟ್ರಾಬೆರಿ ರಿಚ್ ಇನ್ ವಿಟಮಿನ್ ಸಿ ನಮಗೆ ಇಮ್ಯುನಿಟಿಗೆ ಮತ್ತು ಸ್ಕಿನ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಓಟ್ಸಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆ ಕೂಡ ಚೆನ್ನಾಗಾಗುತ್ತೆ. ಇನ್ನು ಫ್ಲ್ಯಾಕ್ಸ್ ಸೀಡ್ಸ್ ಕೂಡ ಒಮೆಗಾ 3ಯಲ್ಲಿ ರಿಚ್ ಆಗಿದೆ. ಅದ್ರ ಜೊತೆಗೆ ಬಾದಾಮು, ಕಡಲೆ ಬೀಜ ಇದು ನಮಗೆ ಒಳ್ಳೆ ಫ್ಯಾಟನ್ನು ಕೂಡ ಕೊಡುತ್ತೆ. ಇನ್ನು ಬನಾನಾ ಮತ್ತು ಡೇಟ್ಸ್ ಎಲ್ಲ ನಮಗೆ ನ್ಯಾಚುರಲ್ ಸ್ವೀಟ್ನೆಸ್ನ ಕೊಡುತ್ತೆ. ಸೊ ಈ ಥರ ಹೆಲ್ತ್ ಬೆನಿಫಿಟ್ ಇರುವಂತಹ ಈ ಸ್ಮೂದಿ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ತೊಗೊಂಡಾಗ ಬಾಡಿಗೆ ಬೇಕಾಗಿರುವ ಎಲ್ಲ ಥರದ ನ್ಯೂಟ್ರಿಷಿಯನ್ಸು ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಅರೌಂಡ್ 1:30 ಹಂಗೆ ನಾನು 1 ಗ್ಲಾಸ್ ವಾಟರ್ಗೆ ಅಂದರೆ ವಾಮ್ ವಾಟರ್ಗೆ 1 ಸ್ಪೂನಷ್ಟು ಆ್ಯಪಲ್ ಸೈಡರ್ ವಿನಿಗರ್ನ ಕೂಡ ತೊಗೊಂಡೆ. ಈ ಆ್ಯಪಲ್ ಸೈಡರ್ ವಿನಿಗರ್ ಆಪ್ಷನಲ್, ಎಲ್ಲರೂ ತೊಗೋಬೇಕು ಅಂತ ಏನಿಲ್ಲ. ನನಗೆ ಅದು ಸೆಟ್ ಆಗಿದೆ, ಸೊ ಅದಕ್ಕೆ ತೊಗೊಂಡಿದ್ದೀನಿ. ಇನ್ನು ಮಧ್ಯಾಹ್ನ ಲಂಚ್ಗೆ ಅಂತ ನನ್ನ ಹಸ್ಬೆಂಡು ಬೀನ್ಸು, ಕ್ಯಾರೆಟ್ ಪಲ್ಯ ಮಾಡಿದ್ರೆ ಸಾಕು, ಅದನ್ನೇ ನಾನು ಪಲ್ಯ ರೈಸ್ ತಿಂತೀನಿ ಅಂತ ಹೇಳಿದ್ರು. ಅದಕ್ಕೆ ಅವ್ರಿಗೆ ಅಂತ ಈ ಪಲ್ಯ ರೈಸ್ನ ರೆಡಿ ಮಾಡ್ತಿದ್ದೆ. ಇನ್ನು ಆ್ಯಪಲ್ ಸೈಡರ್ ವಿನೆಗರ್ ಎಲ್ಲರಿಗೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಒಬ್ಬೊಬ್ರು ಬಾಡಿ ಒಂದೊಂದು ಥರ. ಸೊ ನನ್ನ ಫ್ರೆಂಡ್ ಒಬ್ಳಿಗೆ ಅದು ಬರಲಿಲ್ಲ, ಅವಳಿಗೆ ಒಂದು ಸ್ವಲ್ಪ ಆ್ಯಸಿಡಿಟಿ ಪ್ರಾಬ್ಲಮ್ ಇತ್ತು, ಅದರಿಂದ ಅದು ಇನ್ನೂ ಒಂದು ಸ್ವಲ್ಪ ಸ್ಪೈಕ್ ಆದಂಗೆ ಆಯಿತು ಅದನ್ನು ತೊಗೊಂಡಾಗಿಂದ ಅಂತ ಹೇಳ್ತಿದ್ಲು. ಸೊ ಯಾವುದನ್ನೇ ನೀವು ಯೂಸ್ ಮಾಡಬೇಕಾದ್ರೆ ಬ್ಲೈಂಡಾಗಿ ಯೂಸ್ ಮಾಡಬೇಡಿ, ಒಂದ್ಸಲಿ ಡಾಕ್ಟರ್ ಸಜೆಷನ್ ತೊಗೊಂಡು ಯೂಸ್ ಮಾಡಿ ಅಂತಲೇ ಹೇಳ್ಬೋದು. ಇನ್ನು ಈ ಕಡೆ ಅನ್ನಕ್ಕೂ ಇಟ್ಟು ಪಲ್ಯನ ಕೂಡ ಬೇಗ ಮಾಡ್ಕೊತಾ ಇದ್ದೆ. ಈ ಪಲ್ಯ ಏನಿಲ್ಲ, ಸಿಂಪಲ್ಲಾಗಿ ಒಗ್ಗರಣೆನ ಹಾಕಿ ಪಲ್ಯನ ಮಾಡಿ ಲಾಸ್ಟಿಗೆ ಕಾಯಿ ತುರಿ ಹಾಕಿ ರೆಡಿ ಮಾಡಿಕೊಂಡೆ ಅಷ್ಟೇ. ಇನ್ನು ನೆಕ್ಸ್ಟ್ ಪಲ್ಯ ಎಲ್ಲ ಮಾಡಿ ಮಗುಗೂ ಊಟನೆಲ್ಲ ಮಾಡಿಸಿದ್ಮೇಲೆ ನಾನು ನನ್ನ ಮೀಲ್ ರೆಡಿ ಮಾಡ್ಕೊಳ್ಳೋಕ್ಕೆ ಬಂದೆ. ಫಸ್ಟು ಸಲಾಡ್ಗೆ ಡ್ರೆಸ್ಸಿಂಗ್ನ ಮಾಡ್ಕೊಳ್ಳೋಣ ಅಂತ 1 ಟೇಬಲ್ ಸ್ಪೂನಷ್ಟು ಪಂಪ್ಕಿನ್ ಸೀಡು, 2 ವಾಲ್ನಟ್ಟು, 1 ಇಡಿ ಅಷ್ಟು ಮಖಾನನ ಬಿಸಿನೀರಲ್ಲಿ ನೆನೆಸಿಟ್ಟೆ. ಇನ್ನು 1 ಬೌಲಲ್ಲಿ ಲೆಟಿಸ್ನ ಹಾಕ್ಕೊಂಡು ಅದು ಒಂದು 2 ಮಿನಿಟ್ಸು ಓವನ್ನಲ್ಲಿ ನಾನು ಸ್ವಲ್ಪ ಬೇಯಿಸ್ಕೊಂಡೆ. ಅದ್ರ ಜೊತೆಗೆ ಕಡಲೆಕಾಳು ಒಂದು 2-3 ಇಡಿ ಅಷ್ಟು ಕಡಲೆಕಾಳು, ಅದು ಮೊಳಕೆ ಕಟ್ಸಿರುವಂತಹ ಕಡಲೆಕಾಳನ್ನ ಕೂಡ ಓವನ್ನಲ್ಲಿ ಒಂದು 5 ಮಿನಿಟ್ಸು ಬೇಯಿಸಿಟ್ಕೊಂಡೆ. ಇನ್ನು ಬೆಂದಿರುವಂತಹ ಲೆಟಿಸು ಮತ್ತು ಕಡಲೆಕಾಳನ್ನ ಪಕ್ಕಕ್ಕೆ ಇಟ್ಕೊಂಡು ಇನ್ನು ಜಾರ್ಗೆ ನೆನೆಸಿಟ್ಟಿರೋ ಅಂತಹ ಐಟಮ್ಸ್ನೆಲ್ಲ ಹಾಕಿ ಅದ್ರ ಜೊತೆಗೆ ಟೋಫು 150 ಗ್ರಾಮ್ಸು, ನಿಂಬೆಹಣ್ಣು ಮತ್ತು ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗ್ಯಾನೋ 1 ಸ್ಪೂನು ಇಷ್ಟು ಹಾಕ್ಬಿಟ್ಟು ನೀರು ಹಾಕಿ ಡ್ರೆಸ್ಸಿಂಗ್ನ ಕೂಡ ರೆಡಿ ಮಾಡಿಕೊಂಡೆ. ಇನ್ನು ಸಲಾಡ್ ಬೌಲ್ಗೆ ಬೆಂದಿರುವಂತಹ ಲೆಟಿಸು, ಕಡಲೆಕಾಳು, ಚೆರಿ ಟೊಮೆಟೊ ಮತ್ತು ಗಾರ್ನಿಷ್ಗೆ ಅಂತ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡೆ. ಇನ್ನು ಡ್ರೆಸ್ಸಿಂಗ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಮೇಲೆ ಟಾಪಿಂಗ್ಸ್ ಥರ ಹಾಕ್ಕೊಂಡು ಒಂದು ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು, ಇನ್ನು 1 ಟೇಬಲ್ ಸ್ಪೂನ್ ಆಗೋಷ್ಟು ಆಲಿವ್ ಆಯಿಲ್ನ ಹಾಕ್ಕೊಂಡ್ರೆ ನೋಡಿ ಅಷ್ಟೇ, ಸಲಾಡ್ ರೆಡಿನೇ ಆಗೋಯ್ತು. ಈ ಸಲಾಡ್ ಇಷ್ಟೆಲ್ಲ ಐಟಮ್ಸ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದರಲ್ಲೂ ಅಷ್ಟೇ ಹಲವಾರು ನ್ಯೂಟ್ರಿಷನಲ್ ಬೆನಿಫಿಟ್ ಇದೆ. ಹೇಳಬೇಕು ಅಂದರೆ ಇದು ರಿಚ್ ಇನ್ ಪ್ರೋಟೀನ್ ಆಗಿರ್ಬೋದು, ಫೈಬರಲ್ಲೂ ರಿಚ್ ಆಗಿದೆ, ಇನ್ನು ಐರನ್, ಎಲ್ಲ ಥರದ್ದು ನಮಗೆ ಒಂದೇ ಒಂದು ಲಂಚ್ ಪ್ಲೇಟಲ್ಲೇ ಸಿಗುತ್ತೆ. ಇನ್ನು ಅದಕ್ಕಿಂತ ಹೆಚ್ಚಿಗೆ ಇದು ಲೋ ಇನ್ ಕ್ಯಾಲರಿ, ನಾವು ಡೈಲಿ ತಿನ್ನೋ ರೈಸುಗಿಂತನೂ ಕಾಪ್ಸಲ್ಲೆಲ್ಲ ಇದು ಕಮ್ಮಿ ಇರೋದ್ರಿಂದ ಲೋ ಇನ್ ಕ್ಯಾಲರಿ, ಡಯಟ್ಗೆ ಇದು ಒಂದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು.
ಇನ್ನು ಡಿನ್ನರ್ಗೆ ಅಂತ ರಾಗಿ ಸೂಪ್ ಮಾಡೋಣ ಅಂತ ಅದನ್ನು ರೆಡಿ ಮಾಡ್ಕೊತಿದ್ದೆ. ರಾಗಿ ಸೂಪು ಪ್ಲೇನಾಗಿ ಮಾಡೋ ಬದಲು ಒಂದು ವೆಜೀಸ್ ಎಲ್ಲ ಹಾಕ್ಬಿಟ್ಟು ಮಾಡೋಣ ಅಂತ ಮೊದಲು ಬೌಲ್ಗೆ 2 ಸ್ಪೂನು ರಾಗಿ ಹಿಟ್ಟನ್ನು ಹಾಕಿ ನೀರು ಹಾಕಿ ಕಲಸಿ ಅದನ್ನು ಎತ್ತಿಟ್ಕೊಂಡೆ. ಇನ್ನು ಕುಕ್ಕಿಂಗ್ ಪ್ಯಾನ್ಗೆ ತರಕಾರಿ ಮುಳುಗುವಷ್ಟು ನೀರನ್ನ ಹಾಕ್ಕೊಂಡು ನಾನಿಲ್ಲಿ ಬ್ರೋಕ್ಲಿ, ಬಟಾಣಿ, ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ. ಅದನ್ನು ಬೇಯೋದಕ್ಕೆ ಒಂದು ಸ್ವಲ್ಪ ಸಾಲ್ಟ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಅದು ಕೂಡ ಬೇಗ ಬೇಯ್ಕೊಳ್ಳುತ್ತೆ. ಅದೊಂದು ಸ್ವಲ್ಪ ಬೇಯ್ತಿದ್ದಂಗೆ ಕಲಸಿಟ್ಟಿರುವಂತಹ ರಾಗಿ ಹಿಟ್ಟಿನ ಮಿಶ್ರಣನ ಇದಕ್ಕೆ ಆ್ಯಡ್ ಮಾಡಿ ಇನ್ನೊಂದು ಕುದಿ ಬರ್ತಿದ್ದಂಗೆ ಅದಕ್ಕೆ ಜೀರಾ ಪೌಡರ್, ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕ್ಕೊಂಡ್ರೆ ರುಚಿಯಾಗಿರುವ ರಾಗಿ ಸೂಪ್ ಕೂಡ ರೆಡಿ ಆಗುತ್ತೆ. ಇನ್ನು ಯೂಶಲಿ ಪ್ಲೈನ್ ಆಗಿ ಕುಡಿಯೋ ರಾಗಿ ಸೂಪ್ಗಿಂತ ಈ ಥರ ತರಕಾರಿ ಹಾಕಿ ರಾಗಿ ಸೂಪ್ ಕುಡಿಯೋದ್ರಿಂದ ತರಕಾರಿಯಲ್ಲಿರುವಂಥ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಕೂಡ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ರಾಗಿ ಕೂಡ ರಿಚ್ ಇನ್ ಐರನ್ ಆ್ಯಂಡ್ ಕ್ಯಾಲ್ಸಿಯಂ ಅಲ್ವಾ, ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಇವತ್ತಾಗಿತ್ತು ನನ್ನ ಡೇ 2 ರೆಸಿಪಿ. ಈ ರೆಸಿಪಿನೆಲ್ಲ ನೋಡಿದಾಗ ನನಗೆ ಒಂದು ವರ್ಡ್ ಮೈಂಡಿಗೆ ಬಂತು, ಅದು ಕ್ಲೀನ್ ಈಟಿಂಗ್ ಅಂತ. ನಾವು ಈ ಥರ ಕ್ಲೀನ್ ಈಟಿಂಗು ದಿನನಿತ್ಯ ರೂಢಿಸ್ಕೊಂಡ್ರೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಡೇ ನಾನು ಏನೇನೆಲ್ಲ ರೆಸಿಪಿ ಮಾಡಿದೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ 21 ಡೇಸ್ ಈ ಥರ ಇನ್ನಷ್ಟು ಹಲವಾರು ರೆಸಿಪಿಗಳನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ನಿಮಗೂ ಇದರಿಂದ ಹೆಲ್ಪ್ ಆಗುತ್ತೆ. ವೆಯ್ಟ್ ಮ್ಯಾನೇಜ್ಮೆಂಟ್ನ ಕೂಡ ನೀವು ಮಾಡ್ಬೋದು. ಈ 21 ಡೇಸ್ ಚಾಲೆಂಜ್ ನನ್ನೊಬ್ಬಳಿಗೆ ಮಾತ್ರ ನಾನು ಮಾಡ್ತಿಲ್ಲ. ನನ್ನ ಜೊತೆಗೆ ಯಾರೆಲ್ಲ ವೆಯ್ಟ್ ಲಾಸ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರು ಕೂಡ ಒಂದು ಮೋಟಿವೇಶನ್ ಥರ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಈ ವಿಡಿಯೋನ ಮಾಡಿ ಈ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ತಾ ಇರೋದು. ಇನ್ನು ನಿಮಗೆ ಈ ರೆಸಿಪೀಸ್ ಎಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.